ನೈಜ ಕಾಳಜಿ ಇರಲಿ, ತೋರಿಕೆಯ ಕಾಳಜಿ ಇಲ್ಲದಿರಲಿ. ಸ್ನೇಹಿತರೆ, ಯಾಕೆ ಈ ವಾಕ್ಯವನ್ನು ನಾನು ರಚಿಸಬೇಕಾಯ್ತು ಅಂದರೆ, ಸುಮಾರು ಜನ ನಮ್ಮ ಬಗ್ಗೆ ಕಾಳಜಿ ಇರೋರ ಥರ ಡ್ರಾಮಾ ಮಾಡೋರ್ನೆಲ್ಲ ನೋಡ್ತೀನಿ. ಆ ಡ್ರಾಮಾ ನಿಜವಾಗೂ ಅಗತ್ಯ ಇದೆಯಾ? ತೋರಿಕೆ ಅಷ್ಟು ಬೇಕಾ? ಆ ತೋರಿಕೆ ಎಷ್ಟು ದಿನ ಇರ್ತದೆ? ಸ್ವಲ್ಪ ಗಮನಿಸಿ. ನಾನು ಹೇಳೋದು, ನಿಮ್ಗೆ ಯಾರ ಬಗ್ಗೆ ಎಲ್ಲಾದರೂ ಕಾಳಜಿ ಇದ್ರೆ ಅದನ್ನು ನಿಜವಾಗೇ ಮಾಡಿ. ಆ ನಿಜವಾಗೇ ಕಾಳಜಿ ತೋರಿಸಿ ಅಂತ ನಾನು ವಿನಂತಿ ಮಾಡ್ತೇನೆ. ಈ ವಿಚಾರದ ಬಗ್ಗೆ ನಾನು ನಮ್ಮ ಆನ್ಲೈನ್ ತರಬೇತಿನಲ್ಲಿ ಒಂದು ವಿಷಯ ಕೊಟ್ಟು ಬೇರೆ ಬೇರೆಯವ್ರು ಮಾತಾಡೋಕ್ಕೆ ಹೇಳ್ತೇನೆ. ಹಾಗೆ ನಾನು ವಿಜಯಪುರದ ನೇತ್ರಾವತಿ ಅವರಿಗೆ ಮೊದಲು ಮಾತಾಡೋದಕ್ಕೆ ಹೇಳ್ತಾ ಇದ್ದೀನಿ. ಎಸ್, ನೇತ್ರಾವತಿ ಅವರೇ, ಈ ವಿಚಾರ ಹೇಗೆ ಅನಿಸ್ತದೆ ತಮಗೆ? ಸರ್, ಈ ವಿಷಯ ತುಂಬಾ ಚೆನ್ನಾಗಿದೆ. ನೈಜ ಕಾಳಜಿ ಇರಲಿ, ತೋರಿಕೆಯ ಕಾಳಜಿ ಇಲ್ಲದಿರಲಿ ಅಂತ ಹೇಳಿ. ಯಾಕಂದ್ರೆ ಈಗ ಕಾಳಜಿ ಅಂದ್ರೇನು ಮಾತಿನ ಅಲಂಕಾರವಲ್ಲ, ಅದು ಮನಸ್ಸಿನ ಒಂದು ಮೌನ ನಡೆ ಅಂತಾನೆ ಹೇಳ್ಬೋದು. ನೈಜ ಕಾಳಜಿ ಯಾವಾಗಲೂ ನಿರೀಕ್ಷೆ ಇಲ್ಲದೆ ಕಾರ್ಯಗತವಾಗುತ್ತದ. ಮತ್ತು ಉದಾಹರಣೆಗೆ, ಒಬ್ಬ ಸ್ನೇಹಿತ ಕಷ್ಟದಾಗಿದ್ದಾಕ ನಾವು ಹ್ಯಾಂಗ ಅವನಿಗೆ ಸಹಾಯ ಮಾಡ್ತೇವಲ್ಲ, ನಿರೀಕ್ಷೆ ಇಲ್ಲದೆ ಹೃದಯದಿಂದ ಸಹಾಯ ಮಾಡೋ ಗುಣ. ಮತ್ತೆ ಇತರ ಗಮನ ಸೆಳಿಬೇಕಂತೇಳಿ ನಾವು ಸಹಾಯ ಮಾಡಕ್ ಹೋಗ್ತೇವಲ್ಲ, ಅದು ತೋರಿಕೆ ಅದು ಅಂತ ಹೇಳಕ್ ಇಷ್ಟಪಡ್ತ. ಮತ್ತೆ ಯಾವುದೇ ಅಲ್ಲಿ ಈಗ ಒಂದು ವಚನ, ಬಸವಣ್ಣನವ್ರ ಒಂದು ವಚನ ನೋಡ್ದಾಕರ, ಈಗ ಯಾವ್ರೋ ಒಬ್ರು ಅತಿಥಿ ಬಂದಿರ್ತಾರ, ಅವ್ರಿಗೆಲ್ಲ ಸತ್ಕಾರ ಮಾಡ್ತೀವಿ, ಎಲ್ಲ ಉಣಸುದು ತಿನ್ಸುದು ಮಾಡದ ಬಳಕ ಅವ್ರು ಹೋದ ಬಳಕ ಹಿಂದ್ ಏನಾರೇ ಒಂದು ಮಾತಾಡೋದು ನೆಗೆಟಿವ್ ಆಗಿ ಅವ್ರ ಬಗ್ಗೆ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟು ಉಂಡರೆಂದು ಅನೆಬೇಡ, ಈ ಮೂರು ಮುಟ್ಟ್ಯಾವ ಶಿವನ ಸದರಿಗೆ ಅಂತಾರಲ್ಲ, ಆ ತರ ಮನುಷ್ಯಂದ ಯಾವಾಗಲೂ ನೈಜ ಕಾಳಜಿ ಇರಬೇಕು ಅಂತ ಹೇಳಿ. ಧನ್ಯವಾದಗಳು ಸರ್. ಎಸ್, ಗೊತ್ತಾಯ್ತೇನ್ರಿ? ಬಸವಣ್ಣವ್ರ ವಚನ ಕೇಳಿದ್ರಿ ಎಲ್ಲರೂ? ಓಕೆ. ಸಿ, ಸೂಕ್ತವಾಗಿ ವಚನಗಳನ್ನು ಬಳಸಿದಾಗ ನಮ್ಮ ಮಾತುಕತೆ ತುಂಬ ಚೆನ್ನಾಗಿ ಆಗ್ತದೆ. ಓಕೆ. ಸೊ ಪ್ರತಿಯೊಬ್ಬರು ಕೂಡ ಆಮ್, ಒಂದು ರೀತಿ ಅರ್ಥ ಮಾಡಿಕೊಂಡು, ಈಗ ಯಾಕೆ ಒಂದು ವಿಷಯ ಕೊಡ್ತೀವಿ, ಅದನ್ನು ಯಾಕೆ ನಾನು ಕೊಟ್ಟಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ಇದು ನಂದೇ ವಾಕ್ಯ. ವಿಕಾಸ್, ಏನು ಹೇಳ್ತೀರಿ? ಸರ್, ನಮಸ್ತೆ ಸರ್. ನೈಜ ಕಾಳಜಿ ಇರಲಿ, ತೋರಿಕೆ ಕಾಳಜಿ ಇಲ್ಲದಿರಲಿ ಅಂತೇಳಿ ಒಳ್ಳೆ ಚರ್ಚಾ ವಿಷಯ ತೆಗೆದುಕೊಂಡಿದ್ದೀರಾ. ನಮ್ಮ ಭಾವನೆಗಳು ಯಾವಾಗ್ಲೂ ಸಕಾರಾತ್ಮಕ ಭಾವನೆಗಳಿದ್ದಾಗ ಮಾತ್ರ ಕಾಳಜಿನ ನಾವು ನಮ್ಮ ವ್ಯಕ್ತಿತ್ವನ ರೂಪಿಸ್ಕೋಬಹುದು ಅಂತ ಹೇಳಿ, ತೋರಿಕೆನ ತೆಗೆಯಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬಗಳಲ್ಲಿ ಹಿರಿಯ ನಾಗರಿಕರು ಏನಾರ ಇದ್ರೆ, ಹಿರಿಯರು ನಮ್ಮ ತಂದೆ ತಾಯಿಗಳೇ ಆಗ್ಲಿ, ನಮ್ಮ ಅಜ್ಜ ಅಜ್ಜಿಗಳೇ ಇದ್ರೆ, ಅವರ ಆರೋಗ್ಯದ ಬಗ್ಗೆ ಕಾಳಜಿ ನಾವು ವಹಿಸ್ಬೇಕಾಗುತ್ತೆ. ಅದೇ ರೀತಿ ಅವ್ರಿಗೆ ಊಟದ ಉಪಚಾರದಲ್ಲೇ ಆಗ್ಲಿ, ಅವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಅವ್ರಿಗೆ ಪ್ರೀ ಟೆಸ್ಟಿಂಗ್ ಆಗ್ಲಿ ಏನಾದ್ರು ನೋಡ್ಕೊಳ್ಳಿಕ್ಕೆ ನಾವು ಹಿರಿಯರಿಗೆ ಮುತವರ್ಜಿ ವಹಿಸ್ಕೊಂಡು ನಾವು ಕಾಳಜಿ ವಹಿಸ್ಬೇಕಾಗುತ್ತೆ. ಅದು ತೋರಿಕೆ ರೀತಿಯಲ್ಲಿ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ಹಾಗೇನೆ ಅದ್ರ ಜೊತೆಗೆ ಒಂದು ಹಂತಕ್ಕೆ ನಾವು ಏನಾದ್ರು ನಿರೀಕ್ಷೆ ಇಟ್ಕೋಬೇಕು ಅಂತಂದ್ರೆ, ನಾವು ಪರಿಸರದ ಬಗ್ಗೆ ನಾವು ನೋಡ್ತೀವಿ, ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ಪರಿಸರನ ನಾವ್ ಏನಾದ್ರು ಉಳಿಸ್ಕೊಂಡ್ಲಿಲ್ಲ ಅಂತಂದ್ರೆ, ಅದು ದಿನಾಚರಣೆಗೆ ಲೆಕ್ಕ ತಕ್ಕಂತೆ ಇರಬಾರ್ದು. ವರ್ಷದಲ್ಲಿ ಒಂದ್ಸರಿ ಪರಿಸರ ದಿನಾಚರಣೆ ಅಂತ ಮಾಡ್ತೀವಿ, ಅದನ್ನ ಮಾಡದೇನೆ ಕಾಳಜಿ ರೀತಿಯಲ್ಲಿ ವಹಿಸ್ಕೊಂಡ್ರೆ ಅದು ದಿನನಿತ್ಯ ಕಾರ್ಯದಲ್ಲಿ ವಹಿಸ್ಕೋಬೇಕು. ಯಾಕೆಂದ್ರೆ ಪರಿಸರ ಉಳಿಸ್ಕೊಂಡ್ರೆ ನಮ್ಮ ಕಾಡು ಉಳಿಯುತ್ತೆ. ಹಾಗೇನೆ ವನ್ಯ ಜೀವಿಗಳನ್ನ ನಾವು ನೋಡ್ಬೋದು. ಇಲ್ಲಾಂದ್ರೆ ಈಗ ದಿನನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ, ಪ್ರಾಣಿಗಳೆಲ್ಲ ಹೊರಗಡೆ ಬರ್ತವೆ, ನಮ್ಗೆ ಎಷ್ಟು ತೊಂದರೆ ಆಗುತ್ತೆ. ಆ ಪರಿಸರನ ನಾವು ಯಾವ ರೀತಿ ಉಳಿಸ್ಕೋಬೇಕು, ಅದನ್ನ ತೋರಿಕೆ ರೀತಿಯಲ್ಲಿ ಇರಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ವಿಶೇಷವಾಗಿ ಅಭಿವೃದ್ಧಿ ಕಡೆಗೆ ನಾವು ನೋಡ್ತಾ ಇರ್ತೀವಿ, ಸರ್ಕಾರಗಳೇ ಆಗ್ಲಿ, ನಾವು ಸಾರ್ವಜನಿಕರಾಗ್ಲಿ, ಯಾವ್ದು ಕಡೆಗೆ ಅದಕ್ಕೆ ಅಭಿವೃದ್ಧಿಗೆ ಇದು ವಿಶೇಷವಾಗಿ ಕಾಳಜಿ ವಹಿಸ್ಕೊಂಡ್ರೆ ಅದು ನಾವು ತೋರಿಕೆ ರೀತಿಯಲ್ಲಿ ಇರಬಾರ್ದು ಅಂತೇಳಿ ನನಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಓಕೆ, ವೀರ ಹನುಮಪ್ಪ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ನೈಜ ಕಾಳಜಿ ಇರಲಿ, ತೋರಿಕೆಯ ಕಾಳಜಿ ಇಲ್ಲದಿರಲಿ. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಂದ್ರೆ ಒಂದು ಕಾಳಜಿ ವಹಿಸಿ, ಮುತುವರ್ಜಿ ವಹಿಸಿ ಅದನ್ನ ಕೆಲಸ ಮಾಡಬೇಕು. ಆ ಕಾಳಜಿ ಮುತುವರ್ಜಿಯಿಂದ ಕೆಲಸ ಮಾಡಿದಾಗ ಆ ಕೆಲಸವನ್ನು ನಾವು ಸಕ್ಸಸ್ ಮಾಡ್ತೀವಿ. ನಾವು ಬೇರೆಯವರಿಗೋಸ್ಕರ ಮೆಚ್ಚುವುದಕ್ಕೋಸ್ಕರ ಕೆಲಸ ಮಾಡೋದ್ರಿಂದ ನಮ್ಗೆ ಅದರಲ್ಲಿನ ಕಾಳಜಿಯಾಗ್ಲಿ, ಬೇರೆ ಯಾವುದೇ ಒಂದು ಅದರ ಗಮನ ಇರೋದಿಲ್ಲ. ಆ ಕೆಲಸವು ನಮ್ಗೆ ಸಕ್ಸಸ್ ಅನ್ನು ಗುರಿ ಮುಟ್ಟೋದಕ್ಕೆ ಆಗೋದಿಲ್ಲ. ನಾವು ಇನ್ನೊಬ್ಬರ ತೋರ್ಪಡಿಕೆಗೋಸ್ಕರ ನಾವು ಯಾವುದೇ ಕೆಲಸವನ್ನು ಮಾಡೋದ್ರಿಂದ ಯಾವುದೇ ಕೆಲಸವು ಮುಂದೆ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾವು ಬೇರೆಯವರಿಗೋಸ್ಕರ ಅವರನ್ನು ಮೆಚ್ಚಬೇಕು, ಅವ್ರದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಅವ್ರಿಗೂ ಮೆಚ್ಚುವುದಕ್ಕೋಸ್ಕರವಾಗಿ ಕೆಲಸ ಮಾಡ್ಬೇಕು ಅಂತ ಒಂದು ಇದ್ದಾಗ
ನಾವು ಆ ಕೆಲಸವನ್ನ ಅಷ್ಟೊಂದು ಗಮನ ವಹಿಸಿ ಮಾಡೋದಕ್ಕಾಗೋದಿಲ್ಲ. ನಮ್ಮ ಸರಿಯಾದ ಒಂದು ಗುರಿ ಇದ್ದಾಗ ಒಂದು ಕಾಳಜಿ ಇರುತ್ತೆ. ಕಾಳಜಿ ಇದ್ದಾಗ ಕೆಲಸವನ್ನ ಸರಿಯಾಗಿ ಮಾಡಿ ಒಂದು ಆ, ಆ, ಉತ್ತಮ ಫಲಿತಾಂಶನ ತರಬಹುದು ಅಂತ ಬಿಟ್ಟು ಈ ಮೂಲಕ ತಮ್ಮಲ್ಲಿ ಹೇಳ್ತೇನೆ ಸರ್. ನ್ಯಾಚುರಲ್ ಹೇಳಿ. ನ್ಯಾಚುರಲ್ ಆಗಿ ಇದ್ದಾಗ ನಮ್ಮಲ್ಲಿ ಶಕ್ತಿ ಸಿಗ್ತದೆ, ಮತ್ತೆ ನಮ್ಮ ಮನಸ್ಸು ಮತ್ತೆ ಏಕಾಗ್ರತೆ ಮತ್ತೆ ಭಾವನೆಯಿಂದ ಕೆಲಸ ಮಾಡಿದಾಗ ಅದರ ಪರಿಪೂರ್ಣತೆ ಬರುತ್ತದೆ. ಕಾಳಜಿ ನೈಜತೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಎರಡು ತರ, ಅಂದ್ರೆ ನಮ್ಮ ಇಷ್ಟವಿಲ್ಲದ ಕೆಲಸ ಮಾಡ್ಬೇಕಾದಾಗ ನಮ್ಮಲ್ಲಿ ಪರಿಪೂರ್ಣವಾದ ಶಕ್ತಿ ಇರಲ್ಲ, ಮತ್ತೆ ಇಷ್ಟವಿಲ್ಲದ ಕೆಲಸ ಯಾವತ್ತೂ ಅಪೂರ್ಣವಾಗೇ ಇರ್ತದೆ. ಸೊ ಅದನ್ನ ಬೇರೆಯವರು ಈಸಿಯಾಗಿ ಫೈಂಡ್ ಔಟ್ ಮಾಡ್ತಾರೆ, ಮತ್ತೆ ನಾಳೆ ಅದರಿಂದ ನಮ್ಮ ಮೇಲಿನ ನಂಬಿಕೆ ಕಳೆದುಕೊಳ್ಕೊತೀವಿ. ಸೊ ಇದು ನನ್ನ ಸಣ್ಣ ವಾಕ್ಯ. ಓಕೆ, ನಿಮ್ಮ ಸಣ್ಣ ವಾಕ್ಯ ಏನಲ್ಲ, ದೊಡ್ಡ ವಾಕ್ಯನೇ. ಅನಿಸಿಕೆ, ಭಾವನೆ ತುಂಬ ಮುಖ್ಯ. ನೈಜ ಕಾಳಜಿ ಇರಲಿ, ತೋರಿಕೆಯ ಕಾಳಜಿ ಇಲ್ಲದಿರಲಿ. ನಿಮ್ಗೇನು ಅನ್ನಿಸ್ತು ಈ ವಾಕ್ಯನ ನೋಡಿದಾಗ? ಕಾಮೆಂಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು. ಲೈಕ್ ಮಾಡಿ, 4 ಜನಕ್ಕೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.